ಬಳಿಕ ಮತ್ತೋರ್ವ ಬಿಜೆಪಿ ನಾಯಕ ಬಂಡಾಯ ಎದ್ದಿದ್ದಾರೆ. ಪಕ್ಷೇತರವಾಗಿ ಕಣಕ್ಕಿಳಿಯೋದಕ್ಕೆ ಸಂಗಣ್ಣ ಕರಡಿ ನಿರ್ಧಾರ ಮಾಡಿದ್ದಾರೆ. ಮಾಜಿ ಸಚಿವ ಕೆಸಿ ಈಶ್ವರಪ್ಪನವರ ಬಳಿಕ ಮತ್ತೋರ್ವ ಬಿಜೆಪಿ ನಾಯಕ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪಕ್ಷೇತರವಾಗಿ ಕಣಕ್ಕಿಳಿಯೋದಕ್ಕೆ ಸಂಗಣ್ಣ ಕರಡಿ ನಿರ್ಧರಿಸಿದ್ದಾರೆ. ನಾಳೆ ಕಾರ್ಯಕರ್ತರು ಹಾಗೂ ತಮ್ಮ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಸಂಸದ. ಸಭೆಯಲ್ಲಿ ಭಾವುಕರಾಗಿದ್ರು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ. ಕೊಪ್ಪಳ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೆರಳಿದ್ದಾರೆ ಸಂಗಣ್ಣ ಕರಡಿ. ಹಿಂದೆ ಕೂಡ ಬಹಳ ಭಾವುಕವಾಗಿ ಮಾತನಾಡಿದ್ರು. ಯಾಕೆ ಏನು ಅಂತಾನೂ ಹೇಳಿದೆ ಟಿಕೆಟ್ ಮಿಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಕೇಳೋಣ ಏನ್ ಮಾತನಾಡಿದ್ದಾರೆ. ಅದು ಹೇಳಿದನಲ್ಲ, ಬಿಜೆಪಿ ಎಲ್ಲ ಮುಂದುವರಿತು. ಅಲ್ಲ ಸರ್, ಸ್ಥಳೀಯ ನಾಯಕರು ನಿಮ್ಮನ್ನ ಸಪೋರ್ಟ್ ಮಾಡುವಲ್ಲಿ ಫೇಲ್ ಆದ್ರೆ ಏನಂತ ನನ್ನ ಒಂದು ಪ್ರಶ್ನೆ ಸರ್. ಕಾಮೆಂಟ್ ಮಾಡೋದ್ರಾಗ ಏನೋ ಅರ್ಥ ಇಲ್ಲ. ಏನು ನಮ್ಮ ಟೈಮ್ ಸರಿ ಇಲ್ಲಪ್ಪ, ಬ್ಯಾಡ್ ಲಕ್ ಅಂತಾರಲ್ಲ. ಅಲ್ಲ ಸರ್, ಬೇರೆ ಬೇರೆ ಪಕ್ಷದವರು ಸಂಪರ್ಕ ಮಾಡ್ತಾ ಇದ್ದಾರೆ, ಕರೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರಂತವ್ರು ಕರೆ ಮಾಡ್ತಾರೆ. ಇಲ್ಲ, ಅವರು ಯಾರು ಮಾಡಿಲ್ಲ. ನಾಯಕರು ಬೇರೆ ಬೇರೆ ನಾಯಕರು ಮಾತಾಡ್ಯಾರ, ಕರ್ಟಸಿಗೆ ಮಾತಾಡ್ರ. ಬೇರೆ ಪಾರ್ಟಿ ವಿಷಯ ಚರ್ಚೆ ಏನಾಗಿಲ್ಲ. ಈಗ ಎಚ್ ಆರ್ ಶ್ರೀನಾಥ್ ಅವರು ಕಾಂಗ್ರೆಸ್ ಸಂಗಣ್ಣ ಅವರು ಸ್ವಾಗತ ಮಾಡ್ತೀವಿ ನಾವು ಅವರಿಗೆ ಅಂತ ಹೇಳ್ತಾರೆ. ಅಲ್ಲ, ಅವ್ರ ಅಭಿಮಾನಕ್ಕೆ ಹೇಳಿದ್ದಾರೆ, ತಪ್ಪೇನು.